ಎಷ್ಟೋ ಜನ ಅಟ್ರಾಕ್ಷನ್‌ನನ್ನೇ ನಿಜವಾದ ಲವ್ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ, ಅವ್ರಿಗೆ ಅಟ್ರಾಕ್ಷನ್ ಯಾವುದು, ನಿಜವಾದ ಲವ್ ಯಾವುದು, ಇದ್ರ ಬಗ್ಗೆ ಸ್ವಲ್ಪನೂ ಕೂಡ ಚೂರು ತಿಳುವಳಿಕೆ ಇರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಂಥವರಿಗೋಸ್ಕರ ನಾನು ಅಟ್ರಾಕ್ಷನ್ ಅಂದ್ರೆ ಹೇಗಿರುತ್ತೆ, ಯಾವ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಯಾವ ಲಕ್ಷಣಗಳಿರುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಕೌನ್ಸೆಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಕಾಲ್ ಸಪೋಸ್ ರಿಸೀವ್ ಆಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ ಕೌನ್ಸೆಲಿಂಗಿಗೆ. ಆ್ಯಂಡ್ ನಿಮ್ಗೇನಾದರೂ PDF ಅವಶ್ಯಕತೆ ಇದೆ. PDF ಅಂತ ಹೇಳಿದ್ರೆ ಬ್ರೇಕಪ್ ಆಗಿಬಿಟ್ಟು ತುಂಬ ನೊಂದ್ಕೊಂಡು ನನಗೆ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಸೊ ಅದಕ್ಕೆ ಒಂದು PDF ಇದೆ. ಅದನ್ನು 21 ಡೇಸ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಆ ನೋವಿಂದ ಆಚೆ ಬರ್ಬೋದು. ಬಟ್ ಅದಕ್ಕೂ ಚಾರ್ಜಸ್ ಇರುತ್ತೆ. ಯಾವುದೂ ಫ್ರೀ ಅಂತೂ ಇರಲ್ಲ ನಮ್ಮಲ್ಲಿ. ಫ್ರೀ ಇರೋದೇ ಈ ವಿಡಿಯೋಗಳು. ಓಕೆ, ಸೊ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡಬೇಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಿಮ್ಮ ಲೈಫಲ್ಲೂ ಕೂಡ ಒಂದು ಪ್ರೀತಿ ಅನ್ನೋದಾಗತ್ತೆ, ನಿಮ್ಮ ಲೈಫಲ್ಲೂ ಕೂಡ ಒಂದು ರಿಲೇಷನ್ಶಿಪ್ ಆಗೇ ಆಗತ್ತೆ ಪ್ರತಿಯೊಬ್ಬರಿಗೂ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕೇವಲ ರೂಪದ ಮೇಲೆ ಆಸಕ್ತಿ ಇರತಕ್ಕಂಥ ವ್ಯಕ್ತಿಗಳು. ನೋಡಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಸೀರಿಯಸ್ ಆಗಿರ್ಬೋದು, ಬಟ್ ನಿಮ್ಮ ಜೊತೆಗಿರೋರಿಗೆ ನಿಮ್ಮ ರೂಪದ ಮೇಲೆ, ನಿಮ್ಮ ಬಾಡಿ ಸ್ಟ್ರಕ್ಚರ್ ಮೇಲೆ, ಅಥವಾ ನಿಮ್ಮ ಹ್ಯಾಂಡ್ಸಮ್ ಮೇಲೆ, ಅದ್ರ ಮೇಲೆ ಮಾತ್ರ ಫೋಕಸ್ಡ್ ಆಗಿದ್ದು, ಅದಕ್ಕಷ್ಟೇ ಪ್ರೇಸ್ ಇಟ್ ಮೀನ್ಸ್ ಹೊಗಳ್ತಾ ಇದ್ದು, ಅದಕ್ಕೋಸ್ಕರ ಮಾತ್ರ ನಿಮ್ಮ ಒಟ್ಟಿಗಿರೋದು ನಿಮ್ಗೆ ಗೊತ್ತಾಗ್ತಿರತ್ತೆ ಆ್ಯಕ್ಚುಲಿ ಅವ್ರು ಏನಕ್ಕಿದ್ದಾರೆ ಅಂತ. ಸೊ ಹಂಗಿರೋರು ನಿಜವಾಗ್ಲೂ ಇದು ಸೀರಿಯಸ್ನೆಸ್ ಅಂತೂ ಇಲ್ಲ ಅವ್ರಿಗೆ. ಆ್ಯಕ್ಚುಲಿ ನಿಮ್ಮ ಜೊತೆ ಇರೋದು ಆ್ಯಕ್ಚುಲಿ ಓನ್ಲಿ ಫಾರ್ ಅಟ್ರಾಕ್ಷನ್ ಆಗಿರುತ್ತೆ. ಅದನ್ನು ಲವ್ ಅಂದ್ಕೊಂಡು ನಿಮ್ಮ ಒಟ್ಟಿಗೆ ಬಂದಿರ್ತಾರೆ. ಅದು ಲವ್ ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್. ಸೊ ನನ್ನ ಪ್ರಕಾರ ಲವ್ ಅಂತ ಹೇಳಿದ್ರೆ, ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಜವಾಗ್ಲೂ ಲವ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಓನ್ಲಿ ಏನಂತ ಹೇಳಿದ್ರೆ ಒಂದು ಅಟ್ರಾಕ್ಷನ್ಗೋಸ್ಕರ. ನಿಮ್ಮ ಬ್ಯೂಟಿ ನೋಡ್ಕೊಂಡು ಬಂದಿದ್ದಾರೆ, ನಿಮ್ಮ ಹ್ಯಾಂಡ್ಸಮ್ ನೋಡ್ಕೊಂಡು ಬಂದಿದ್ದಾರೆ, ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ನೋಡ್ಕೊಂಡು ನಿಮ್ಮ ಒಟ್ಟಿಗೆ ಬಂದಿದ್ದಾರೆ. ಪ್ರೀತಿ ಅಂತೂ ಅಲ್ವೇ ಇಲ್ಲ ಅಂತ 100% ಗೊತ್ತಾಗುತ್ತೆ. ಫಸ್ಟ್ ರೀಸನ್, ಫಸ್ಟ್ ಒಂದು ಸಿಂಪ್ಟಮ್ಸ್. ಓಕೆ, ಸೆಕೆಂಡ್ ಬಂದು ಏನಂತ ಹೇಳಿದ್ರೆ, ಭವಿಷ್ಯದ ಬಗ್ಗೆ ಚರ್ಚೆನೇ ಮಾಡಲ್ಲ. ಅವ್ರಿಗೆ ಆ್ಯಕ್ಚುಲಿ ಪ್ರೆಸೆಂಟ್ ಅಷ್ಟೇ ಬೇಕಾಗಿರೋದು. ಆ ಪ್ರೆಸೆಂಟ್ ಖುಷಿ ಬಗ್ಗೆ ಎಷ್ಟಿರುತ್ತೆ. ಆ್ಯಂಡ್ ನಿಮ್ಮ ಭವಿಷ್ಯ ಕಟ್ಕೊಂಡು ಏನಾಗಬೇಕಾಗಿದೆ, ನಿಮ್ಮವರ ಭವಿಷ್ಯದ ಬಗ್ಗೆ ಯಾವುದೇ ಒಂದು ಟಾಕ್ ಇರಲ್ಲ, ಯಾವುದೇ ಒಂದು ಮಾತಿರಲ್ಲ ಆ್ಯಕ್ಚುಲಿ. ಏನೂ ಮಾತಾಡ್ತಿರಲ್ಲ. ನಾವು ಭವಿಷ್ಯದಲ್ಲಿ ಹಿಂಗಿರಬೇಕು, ಲೈಫ್ನ ಡಿಸಿಪ್ಲಿನ್ ಆಗಿ ತಗೊಂಡು ಹೋಗಬೇಕು, ಪ್ರೆಸೆಂಟನ್ನು ಎಂಜಾಯ್ ಮಾಡಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಫ್ಯೂಚರ್ ಮೇಲೆ. ಸೊ ಲೈಕ್ ಫ್ಯೂಚರ್ ಹಿಂಗಿರಬೇಕು, ಪ್ರತಿಯೊಬ್ಬರಿಗೂ ಒಂದು ಇರುತ್ತೆ. ಹಿಂಗೆ ಫ್ಯೂಚರ್ಗಳು ಹಿಂಗಿರ್ಬೇಕು ನಮ್ಮದು. ಒಂದು ಅಟ್ಲೀಸ್ಟ್ ಡ್ರೀಮರ್ ಇರುತ್ತೆ, ಫ್ಯೂಚರ್ಗಳು ಹಿಂಗಿರ್ಬೇಕು ನಾವುಗಳು ಅಂತ. ಕೆಲವ್ರು ಕಂಡಿರ್ತಾರೆ 99% ಇವ್ರು ಏನೂ ಮಾತಾಡಲ್ಲ ಫ್ಯೂಚರ್ ಬಗ್ಗೆ ಆಗಲಿ, ನಿಮ್ಮ ನಾಳೆ ಬಗ್ಗೆ ಏನೂ ಮಾತಾಡಲ್ಲ. ಜಸ್ಟು ಅವರಿಗೆ ಆ ಪ್ರೆಸೆಂಟು ಏನು ಎಂಜಾಯ್ಮೆಂಟ್ ಸಿಗ್ತಾ ಇದೆ ಅದಕ್ಕಷ್ಟೇ ಸೀಮಿತವಾಗಿರ್ತಾರೆ ಅಂತ ಹೇಳಿದ್ರೆ, ಸೊ ಇವರು ನಿಮ್ಮೊಟ್ಟಿಗೆ ಲಾಂಗ್ ಟರ್ಮ್ ಬರಲಿಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಜಸ್ಟ್ ನಿಮ್ಮ ಒಂದು ಅಟ್ರಾಕ್ಷನಿಗೆ ಕನೆಕ್ಟ್ ಆಗಿಬಿಟ್ಟು ಎಂಜಾಯ್ ಮಾಡಿ ಹೊರಟೋಗೋರು ಅಂತ ಕನ್ಫರ್ಮ್ ಆಗುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನಾತ್ಮಕ ಬೆಂಬಲ ಇರೋದೇ ಇಲ್ಲ. ನೀವು ಭಾವನಾತ್ಮಕವಾಗಿ ನೀವು ಯೋಚನೆ ಮಾಡ್ತಾ ಇರ್ತೀರಿ, ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡೋದ್ರ ಕಡೆ ಯೋಚನೆ ಮಾಡ್ತಾರೆ. ನೀವು ಬೇಜಾರಾಗಿದ್ದೀರಿ, ಆ ಬೇಜಾರನ್ನ ಹೋಗ್ಲಾಡ್ಸಲ್ಲ. ಎಲ್ಲೋ ಒಂದು ಕಡೆ ನಿಮ್ಗೆ ದುಃಖ ಆಗಿರುತ್ತೆ, ಧೈರ್ಯ ತುಂಬ್ತಾ ಇರಲ್ಲ, ಕುಗ್ಗಿರ್ತೀರಿ, ಸಪೋರ್ಟಿವ್ ಆಗಿ ಮಾತಾಡ್ತಿರಲ್ಲ. ಓಕೆ, ಇದು ಯಾವುದು ಕಾಣ್ತಿರಲ್ಲ ಅಲ್ಲಿ. ಅವ್ರಿಗೆ ಬೇಕಾಗಿರೋದನ್ನ ಮಾತ್ರ ಚೂಸ್ ಮಾಡ್ತಿರ್ತಾರೆ ನಿಮ್ಮಲ್ಲಿ. ಇದು ತುಂಬ ಮುಖ್ಯ. ನೋಡಿ, ಎಲ್ಲರೂ ಸ್ವಾರ್ಥಕ್ಕೆ ಇರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಟ್ಲೀಸ್ಟ್ ಭಾವನಾತ್ಮಕವಾಗಿಯೂ ಇರಬೇಕಾಗತ್ತೆ. ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬೇಕು ಅಂದರೆ ಭಾವನಾತ್ಮಕವಾಗಿರ್ತಕ್ಕಂಥ ಬೆಂಬಲ ಬೇಕಾಗಿರುತ್ತೆ. ಬಟ್ ಬರೀ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದರೆ ಅಟ್ರಾಕ್ಷನಿಗೆ ಬಂದಿರತಕ್ಕಂಥ ಪ್ರೀತಿ ಇದು. ಕ್ಲಾರಿಟಿ ಸಿಕ್ಕತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಮಯ ಕಳೆಯೋದ್ರಲ್ಲೇ ಆಸಕ್ತಿ. ಅಂದರೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಿಮ್ಮೊಟ್ಟಿಗಿರ್ತಾರೆ. ಸಮಯಕ್ಕೊಂದು ಡಿಸಿಪ್ಲಿನ್ ಇರಲ್ಲ, ಒಂದು ಸಮಯನ ಫಾಲೋ ಮಾಡ್ತಿರಲ್ಲ. ಸುಮ್ಮನೆ ಸಮಯ ಕಳಿಬೇಕು ನಿಮ್ಮ ಒಟ್ಟಿಗೆ. ಏನೋ ಒಂದು ಅಟ್ರಾಕ್ಷನ್ ಆಗಿರ್ತಾರಲ್ವಾ, ಆ ಅಟ್ರಾಕ್ಷನ್ ಆಗಿರೋದಕ್ಕೆ ಅವ್ರಿಗೆ ಯಾವುದೇ ರೀತಿ ಲೈಕ್ ಏನಂತ ಹೇಳಿದ್ರೆ, ಫ್ಯೂಚರ್ ಬಗ್ಗೆ ಅಥವಾ ಒಂದು ಲೈಫ್ ಬಗ್ಗೆ ಸೀರಿಯಸ್ನೆಸ್ ಇಲ್ದಿರ ಸುಮ್ಮನೆ ಸಮಯ ಕಳಿಬೇಕು. ಅದೇ ಅವ್ರಿಗಿಷ್ಟ. ನಿಮ್ಮೊಟ್ಟಿಗೆ ಕಾಲ ಕಳೆಯೋದೇ ಸುಮ್ಮನೆ ಕಾಲ ಕಳೆಯೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಇದು ಯಾವುದೋ ಒಂದು ಪ್ರಾಪರ್ ಪ್ಲಾನ್ ಇಲ್ದಿರ. ಸೊ 100% ಇದು ಅಟ್ರಾಕ್ಷನ್, ಲವ್ ಅಂತೂ ಅಲ್ವೇ ಇಲ್ಲ. ಓಕೆ, ಇದು ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಬೇಗ ಬೇಸರ ಆಗೋದು. ನಿಮ್ಮನ್ನು ಅರ್ಥ ಮಾಡ್ಕೊಳ್ದಿರ ಸುಮ್ಮನೆ ಬೇಸರ ಆಗಿಬಿಡ್ತಾರೆ. ಆ್ಯಕ್ಚುಲಿ ರಿಲೇಷನ್ಶಿಪ್ಪಲ್ಲಿ ಬೇಕಾಗಿರೋದೇನು ಹೇಳಿ, ಅರ್ಥ ಮಾಡ್ಕೊಬೇಕು ಆ್ಯಕ್ಚುಲಿ. ಅದು ತುಂಬ ಮುಖ್ಯ ಆಗಿರುತ್ತೆ ಅಲ್ವಾ. ಸೊ ಅರ್ಥ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಒಂದೊಂದೇ ವಿಚಾರಕ್ಕೆ ಬೇಸರ ಆಗಿಬಿಡ್ತಾರೆ, ನಿಮ್ಮನ್ನು ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಇದು 101% ಈ ಲಕ್ಷಣಗಳೆಲ್ಲನೂ ಕೂಡ ಅಟ್ರಾಕ್ಷನ್ ಮೇಲೆ ಬಂದಿರತಕ್ಕಂಥದ್ದು. ಅದನ್ನು ನೀವು ಸೀರಿಯಸ್ ಅಂತ ಅಂದ್ಕೊಂಡು ಅವ್ರ ಜೊತೆ ನೀವು ಸೀರಿಯಸ್ ಆಗಿ ಅಟ್ರಾಕ್ಷನ್ಗೋಸ್ಕರ ಬಂದಿರೋರು ಅಟ್ರಾಕ್ಷನ್ ಮುಗಿದ್ಮೇಲೆ ಹೊರಟೋಗ್ಬಿಡ್ತಾರೆ. ನೀವು ಒದ್ದಾಡ್ತೀರಾ ಇಲ್ಲಿ.
ಓಕೆ. ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಹೇಗಿದ್ದೀರಾ? ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಕೂತು. ಅಂದರೆ ಬಂದಿರ್ತಕ್ಕಂಥವ್ರು ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ. ಬಟ್ ನಮ್ಮ ರಿಲೇಶನ್‌ಶಿಪ್ಪನ್ನ ಸರಿಪಡಿಸ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಬಿಕಾಸ್ ಆ ಒಂದು ರಿಲೇಶನ್‌ಶಿಪ್‌ಗೋಸ್ಕರ ಸೀರಿಯಸ್ ಆಗಿರ್ತೀವಿ ಅಂದಮೇಲೆ ಅದನ್ನು ಉಳಿಸ್ಕೊಬೇಕಾಗತ್ತೆ. ಸ್ನೇಹಿತರೆ, ವಿಡಿಯೋ ನೋಡೋದ್ರಲ್ಲ ಏನು ಅನ್ನಿಸ್ತು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.